ಇಲ್ಲಿ ಒಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಕಳ್ಳತನ ಮಾಡುತ್ತೆ, ಆದ್ರೆ ಬಹಳ ವಿಚಿತ್ರವಾಗಿ ಕಳ್ಳತನ ಮಾಡ್ತಾರೆ. ಹುಡುಗರ ವೇಷದಲ್ಲಿ ಕಳ್ಳಿಯರು ಕಳ್ಳತನ ಮಾಡಿರೋದು ಈಗ ಗೊತ್ತಾಗಿದೆ. ಅದು ಕೂಡ ಬೆಂಗಳೂರಿನಲ್ಲಿ. ಇಬ್ಬರು ಕಳ್ಳಿಯರು ಈಗ ಲಾಕ್ ಆಗಿದ್ದಾರೆ. ಪೊಲೀಸರು ನೋಡಿದಂತ ಕೆಡ್ಡಾಗಿ ಬಿದ್ದಿದ್ದಾರೆ. ಖತರ್ನಾಕ್ ಕಳ್ಳಿಯರಿದ್ದಾರೆ. ಹುಡುಗರ ವೇಷ ಹಾಕೊಂಡು ಹುಡುಗರ ರೀತಿಯಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ನಡೆದಿದೆ. ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ಹುಡುಗರ ವೇಷದಲ್ಲಿ ಬರುವಂತ ಕಳ್ಳಿಯರು ಇವರು. ಮನೆಗಳಿಗೆ ಕನ್ನ ಹಾಕಿದ್ದಂತ ಹುಡುಗಿಯರು ಈಗ ಕಾಕಿ ಕೆಡ್ಡಾಗಿ ಬಿದ್ದಿದ್ದಾರೆ. ಇಬ್ಬರು ಕಳ್ಳಿಯರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹುಡುಗರ ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡು ಬಂದು ಕಳ್ಳತನ ಮಾಡ್ತಾ ಇದ್ರು ಈ ಇಬ್ಬರು ಕಳ್ಳಿಯರು. ಖತರ್ನಾಕ್ ಕಳ್ಳಿಯರ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 13ರಂದು ಸಂಗಮೇಶ್ ಅನ್ನೋರು ದೂರು ಕೊಟ್ಟಿದ್ರು. ಅವ್ರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಶಾಲು ನೀಲು ಅನ್ನುವಂತ ಲೇಡಿ ಗ್ಯಾಂಗ್ ಇದು. ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಲೇಡಿ ಗ್ಯಾಂಗ್ ಅನ್ನ ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇದೇ ಗ್ಯಾಂಗ್ ನೋಡಿ ಗಮನಿಸ್ತಾ ಇದೀವಲ್ಲ, ಲೇಡಿ ಗ್ಯಾಂಗ್ ಇದು. ಕಳ್ಳಿಯರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ರಾತ್ರಿಯ ದೃಶ್ಯ. ಹುಡುಗರ ರೀತಿಯಲ್ಲಿ ವೇಷ ಹಾಕೊಂಡು ಬಂದು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಹುಡುಗರ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡು ಬರೋದು, ಆನಂತರ ಕಳ್ಳತನ ಮಾಡೋದು. ಯಾರಿಗೂ ಕೂಡ ಪರಿಚಯ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ತಲೆಗೆ ಒಂದು ಕ್ಯಾಪು, ಆನಂತರ ಹುಡಿ, ಅದರ ಜೊತೆಯಲ್ಲಿ ಬ್ಯಾಗು, ಇದೆಲ್ಲವನ್ನು ಕೂಡ ಹಾಕೊಂಡು ಬರ್ತಾ ಇರುವಂತ ಕಳ್ಳಿಯರಿವರು. ಇಬ್ರು ಈಗ ಅರೆಸ್ಟ್ ಆಗಿದ್ದಾರೆ. ಶಾಲು ನೀಲು ಅನ್ನುವಂತ ಇಬ್ರು ಅರೆಸ್ಟ್ ಆಗಿರು. ಇನ್ನೂ ಸಾಕಷ್ಟು ಜನ ಇದ್ರ ಈ ಗ್ಯಾಂಗ್ ಅಲ್ಲಿ ಅನ್ನುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಂಪಿಗೆಹಳ್ಳಿ ಪೊಲೀಸರು ಇಬ್ಬರನ್ನ ಸದ್ಯಕ್ಕೆ ಬಂಧಿಸಿದ್ದಾರೆ. ಈ ಕಳ್ಳಿಯರ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಸಿಸಿಟಿವಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇಬ್ಬರೇ ಎಂಟ್ರಿ ಆಗ್ತಾರೆ. ಆ ಗ್ಯಾಂಗ್ ಅಲ್ಲಿ ಒಬ್ಬ ಹುಡುಗ ಕೂಡ ಇರೋದನ್ನ ಗಮನಿಸ್ತಾ ಇದೀವಿ. ಮೂವರು ಟೂ ವೀಲರ್ ಅಲ್ಲಿ ಬಂದ್ರು, ದ್ವಿಚಕ್ರ ವಾಹನದಲ್ಲಿ ಬಂದು ಎಲ್ಲ ನೋಟ್ ಮಾಡ್ಕೊಂಡ್ರು. ಯಾವ ಮನೆ ಕಳ್ಳತನ ಮಾಡಬೇಕು ಅನ್ನೋದನ್ನ ಪ್ರೀ ಪ್ಲಾನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಆ ನಂತರದಲ್ಲಿ ಕಳ್ಳತನ ಮಾಡ್ತಾ ಇರುವಂತಹ ಗ್ಯಾಂಗ್ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಹಾಗಾಗಿ ಪೊಲೀಸರು ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಇಬ್ಬರು ಕಳ್ಳಿಯರು ಈಗ ಅರೆಸ್ಟ್ ಆಗಿರೋದು, ಏನ್ ಇವ್ರ ಬ್ಯಾಕ್ ಗ್ರೌಂಡ್, ಎಲ್ಲಿ ಅವರು ಕಳ್ಳತನ ಮಾಡೋದೇ ಇವ್ರ ಚಾಳಿನ ಅಥವಾ ಏನ್ ಮಾಡ್ಕೊಂಡಿದ್ರು, ಕಳ್ಳತನಕ್ಕೆ ಯಾಕೆ ಹೇಳಿದ್ರು, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಇವರ ಕೆಲಸನೇ ಕಳ್ಳತನ ಮಾಡುವಂತದ್ದು. ಇವರು ಹುಡುಗರ ವೇಷವನ್ನು ಧರಿಸಿ, ಅಂದ್ರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಘಟನೆ ಕಂಡು ಬರುತ್ತೆ. ಹುಡುಗರ ವೇಷಧಾರಿಗಳಾಗಿರುವಂತಹ ಖತರ್ನಾಕ್ ಕಳ್ಳಿಯರಂತಾನೆ ಹೇಳಬಹುದು. ಇವರು ಅಂದ್ರೆ ಇವರ ಕಟಿಂಗ್ ಆಗಿರ್ಬೋದು, ಇವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹುಡುಗರ ರೀತಿಯಲ್ಲಿ ಇವರು ಕಾಣುವ ಹಾಗೆ ಪ್ರತಿಯೊಂದು ಮನೆಗಳಿಗೆ ಭೇಟಿಯನ್ನ ಕೊಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಯಾರೂ ಇಲ್ಲದ ವೇಳೆ ಈ ಒಂದು ಖತರ್ನಾಕ್ ಕಳ್ಳಿಯರು ಯಾರೂ ಇಲ್ಲದನ್ನ ಗಮನಿಸಿ ಆ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಮನೆ ಒಳಗಡೆ ಅದರಲ್ಲಿರುವಂತಹ ಮನೆಯ ಗೋಡೆಯ ಕಿಟಕಿ ಆಗಿರಬಹುದು, ಮತ್ತೆ ಡೋರ್ನ ಬೀಗವನ್ನ ಒಡೆದು ಮನೆ ಒಳಗಡೆ ನುಗ್ಗಿ ಕಳ್ಳತನ ಮಾಡುವುದೇ ಇವರ ಕೆಲಸ ಅಂತಾನೆ ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯಲಹಂಕದ ಸಮೀಪದಲ್ಲಿರುವಂತಹ ಅಗ್ರಹಾರದ ಬಳಿ ಸಂಗಮೇಶ್ ಅನ್ನುವಂತ ಒಬ್ಬ ಆಟೋ ಚಾಲಕನ ಮನೆಗೆ ಇವರು 13ನೇ ತಾರೀಕಿನಂದು, ಜನವರಿ 13ನೇ ತಾರೀಕಿನಂದು ಕಳ್ಳತನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇವರು ಮೊದಲಿಂದನೂ ಅಬ್ಸರ್ವ್ ಮಾಡಿರ್ತಾರೆ. ಆ ಒಂದು ಮನೆಯಲ್ಲಿ ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದ್ರೆ ಸಂಗಮೇಶ್ ಕೂಡ ಒಬ್ಬ ಆಟೋ ಡ್ರೈವರ್ ಆಗಿರ್ತಾನೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿರ್ತಾರೆ. ಹೆಂಡತಿ ಕೂಡ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ಯಾರು ಇಲ್ಲದ ವೇಳೆಯಲ್ಲಿ ಅಂದ್ರೆ ಸಂಜೆ ಒಂದು 5:30 ಸುಮಾರಿಗೆ ಸಂಗಮೇಶ್ ಅವರ ಮನೆ ಮೇಲೆ ದಾಳಿ ಮಾಡ್ತಾರೆ. ಅಂದ್ರೆ ಮನೆ ಒಳಗಡೆ ಇರುವಂತಹ ಕಬ್ಬಿಣದ ಟ್ರಂಕ್ ನಲ್ಲಿರುವಂತದ್ದನ್ನ ಅಂದ್ರೆ ಟ್ರಂಕ್ ಒಡೆದು ಒಳಗಡೆ ಇರುವಂತಹ ಬಂಗಾರದ ಸರ ಆಗಿರಬಹುದು, ಉಂಗುರ ಆಗಿರಬಹುದು, ಈ ರೀತಿಯಾದಂತಹ ಕಳ್ಳತನವನ್ನ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಾರೆ. ಇದನ್ನು ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಸಂಗಮೇಶ್ ನೇರವಾಗಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನು ದಾಖಲು ಮಾಡ್ತಾರೆ. ಆಗ ಆ ದೂರನ್ನ ದಾಖಲಿಸಿಕೊಂಡಿರುವಂತಹ ಸಂಪಿಗೆಹಳ್ಳಿ ಪೊಲೀಸರು ಅಂದ್ರೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಹೋಗಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಇಬ್ಬರು ಕಳ್ಳರು ಅಂದ್ರೆ 3 ಜನರು ಸೇರಿ ಬೈಕಲ್ಲಿ ಬಂದು ಕಳ್ಳತನ ಮಾಡಿ ಹೋಗಿರುವಂತಹ ಚಲನವಲನಗಳು ಸಿಸಿಟಿವಿ ಮುಖಾಂತರ ಪತ್ತೆಯಾಗುತ್ತೆ. ಅದನ್ನ ಆಧರಿಸಿ ಅಂದ್ರೆ ಅವರು ಬಂದಿರುವಂತಹ ಬೈಕಿನ ನಂಬರ್ ಪ್ಲೇಟ್ ಅನ್ನ ಆಧರಿಸಿ ನೇರವಾಗಿ ಅವರನ್ನ ಹಿಡಿಯುವಂತ ಕೆಲಸ ಮಾಡ್ತಾರೆ. ಅವರನ್ನ ಅರೆಸ್ಟ್ ಮಾಡಿದಾಗಲೇ ಗೊತ್ತಾಗಿರೋದು ಪೊಲೀಸರಿಗೂ ಕೂಡ ಇವರು ಹುಡುಗರಲ್ಲ ಹುಡುಗಿಯರು ಅನ್ನುವಂಥದ್ದು. ಯಾಕಂದ್ರೆ ಅವರು ಚಿತ್ರಣ ನೋಡಿದ್ರೆ, ಸಿಸಿಟಿವಿ ಫುಟೇಜ್ ಗಳಲ್ಲಿ ನೋಡಿದ್ರೆ ಸೇಮ್ ದಿಟ್ಟು ಹುಡುಗರ ತರನೇ ಕಾಣ್ತಾರೆ. ಅಂದ್ರೆ ಇದು ಒಂದು ಜನರನ್ನ ಮೈಂಡ್ ಡೈವರ್ಟ್ ಮಾಡಕ್ಕೋಸ್ಕರ ಈ ಒಂದು ಖತರ್ನಾಕ್ ಗ್ಯಾಂಗ್
ಈ ರೀತಿಯಾದಂತಹ ಹುಡುಗರ ವೇಷವನ್ನ ಧರಿಸಿ ಕಳ್ಳತನ ಮಾಡ್ತಾ ಇದ್ದರು ಅನ್ನುವಂತ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈಗ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಅವರನ್ನಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಲ್ಲಿ ಒಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಕಳ್ಳತನ ಮಾಡುತ್ತೆ, ಆದ್ರೆ ಬಹಳ ವಿಚಿತ್ರವಾಗಿ ಕಳ್ಳತನ ಮಾಡ್ತಾರೆ. ಹುಡುಗರ ವೇಷದಲ್ಲಿ ಕಳ್ಳಿಯರು ಕಳ್ಳತನ ಮಾಡಿರೋದು ಈಗ ಗೊತ್ತಾಗಿದೆ. ಅದು ಕೂಡ ಬೆಂಗಳೂರಿನಲ್ಲಿ. ಇಬ್ಬರು ಕಳ್ಳಿಯರು ಈಗ ಲಾಕ್ ಆಗಿದ್ದಾರೆ. ಪೊಲೀಸರು ನೋಡಿದಂತಹ ಕೆಡ್ಡಾಗಿ ಬಿದ್ದಿದ್ದಾರೆ. ಖತರ್ನಾಕ್ ಕಳ್ಳಿಯರಿದ್ದಾರೆ. ಹುಡುಗರ ವೇಷ ಹಾಕೊಂಡು ಹುಡುಗರ ರೀತಿಯಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ನಡೆದಿದೆ. ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ಹುಡುಗರ ವೇಷದಲ್ಲಿ ಬರುವಂತ ಕಳ್ಳಿಯರಿವರು. ಮನೆಗಳಿಗೆ ಕನ್ನ ಹಾಕಿದ್ದಂತ ಹುಡುಗಿಯರು ಈಗ ಕಾಕಿ ಕೆಡ್ಡಾಗಿ ಬಿದ್ದಿದ್ದಾರೆ. ಇಬ್ಬರು ಕಳ್ಳಿಯರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹುಡುಗರ ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡು ಬಂದು ಕಳ್ಳತನ ಮಾಡ್ತಾ ಇದ್ರು ಈ ಇಬ್ಬರು ಕಳ್ಳಿಯರು. ಖತರ್ನಾಕ್ ಕಳ್ಳಿಯರ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 13ರಂದು ಸಂಗಮೇಶ್ ಅನ್ನೋರು ದೂರು ಕೊಟ್ಟಿದ್ರು. ಅವ್ರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಶಾಲು ನೀಲು ಅನ್ನುವಂತ ಲೇಡಿ ಗ್ಯಾಂಗ್ ಇದು. ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಲೇಡಿ ಗ್ಯಾಂಗ್ ಅನ್ನ ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇದೇ ಗ್ಯಾಂಗ್ ನೋಡಿ ಗಮನಿಸ್ತಾ ಇದೀವಲ್ಲ, ಲೇಡಿ ಗ್ಯಾಂಗ್ ಇದು. ಕಳ್ಳಿಯರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ರಾತ್ರಿಯ ದೃಶ್ಯ. ಹುಡುಗರ ರೀತಿಯಲ್ಲಿ ವೇಷ ಹಾಕೊಂಡು ಬಂದು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಹುಡುಗರ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡು ಬರೋದು, ಆನಂತರ ಕಳ್ಳತನ ಮಾಡೋದು. ಯಾರಿಗೂ ಕೂಡ ಪರಿಚಯ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ತಲೆಗೆ ಒಂದು ಕ್ಯಾಪು, ಆನಂತರ ಹುಡಿ, ಅದರ ಜೊತೆಯಲ್ಲಿ ಬ್ಯಾಗು, ಇದೆಲ್ಲವನ್ನು ಕೂಡ ಹಾಕೊಂಡು ಬರ್ತಾ ಇರುವಂತಹ ಕಳ್ಳಿಯರಿವರು. ಇಬ್ರು ಈಗ ಅರೆಸ್ಟ್ ಆಗಿದ್ದಾರೆ. ಶಾಲು ನೀಲು ಅನ್ನುವಂತ ಇಬ್ರು ಅರೆಸ್ಟ್ ಆಗಿರೋರು. ಇನ್ನೂ ಸಾಕಷ್ಟು ಜನ ಇದ್ರ ಈ ಗ್ಯಾಂಗ್ ಅಲ್ಲಿ ಅನ್ನುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಂಪಿಗೆಹಳ್ಳಿ ಪೊಲೀಸರು ಇಬ್ಬರನ್ನ ಸದ್ಯಕ್ಕೆ ಬಂಧಿಸಿದ್ದಾರೆ. ಈ ಕಳ್ಳಿಯರ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಸಿಸಿಟಿವಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇಬ್ಬರು ಎಂಟ್ರಿ ಆಗ್ತಾರೆ. ಆ ಗ್ಯಾಂಗ್ ಅಲ್ಲಿ ಒಬ್ಬ ಹುಡುಗ ಕೂಡ ಇರೋದನ್ನ ಗಮನಿಸ್ತಾ ಇದೀವಿ. ಮೂವರು ಟೂ ವೀಲರ್ ಅಲ್ಲಿ ಬಂದ್ರು, ದ್ವಿಚಕ್ರ ವಾಹನದಲ್ಲಿ ಬಂದು ಎಲ್ಲ ನೋಟ್ ಮಾಡ್ಕೊಂಡ್ರು. ಯಾವ ಮನೆ ಕಳ್ಳತನ ಮಾಡಬೇಕು ಅನ್ನೋದನ್ನ ಪ್ರೀ ಪ್ಲಾನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಆನಂತರದಲ್ಲಿ ಕಳ್ಳತನ ಮಾಡ್ತಾ ಇರುವಂತಹ ಗ್ಯಾಂಗ್ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಹಾಗಾಗಿ ಪೊಲೀಸರು ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೆಹಮಾನ್. ಇಬ್ಬರು ಕಳ್ಳಿಯರು ಈಗ ಅರೆಸ್ಟ್ ಆಗಿರೋದು, ಏನ್ ಇವ್ರ ಬ್ಯಾಕ್ ಗ್ರೌಂಡ್, ಎಲ್ಲಿ ಅವರು ಕಳ್ಳತನ ಮಾಡೋದೇ ಇವ್ರ ಚಾಳಿನ, ಅಥವಾ ಏನ್ ಮಾಡ್ಕೊಂಡಿದ್ರು, ಕಳ್ಳತನಕ್ಕೆ ಯಾಕೆ ಇಳಿದ್ರು, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಇವರ ಕೆಲಸನೇ ಕಳ್ಳತನ ಮಾಡುವಂತದ್ದು. ಇವರು ಹುಡುಗರ ವೇಷವನ್ನು ಧರಿಸಿ, ಅಂದ್ರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಘಟನೆ ಕಂಡು ಬರುತ್ತೆ.